ಆಸ್ಪತ್ರೆಗಳು ಮತ್ತು ಅಮ್ಮ ಕಾರ್ಡಿಯಾಕ್ ಕೇರ್ನಿಂದ ಸುಧಾರಿತ ಸೌಲಭ್ಯದ ಕ್ಯಾಥ್ಲ್ಯಾಬ್ ಉದ್ಘಾಟನೆ. ಕಮ್ಮನಹಳ್ಳಿಯ ಕ್ಯೂರಾ ಆಸ್ಪತ್ರೆಗಳು ಅಮ್ಮ ಕಾರ್ಡಿಯಾಕ್ ಕೇರ್ ಸಹಯೋಗದೊಂದಿಗೆ ಇಂದು ಅತ್ಯಾಧುನಿಕ ಕ್ಯಾಥಿಟರೈಸೇಷನ್ ಪ್ರಯೋಗಾಲಯ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಚಿಕ್ಕಮಗಳೂರಿನ ಸ್ವರ್ಣ ಪೀಠಿಕಾಪುರದ ಪೂಜ್ಯ ಅವಧೂತ ಶ್ರೀ ವಿನಯ್ ಗುರೂಜಿ ಮತ್ತು ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ಕೆಂಚಪ್ಪ ಗೌಡ ಉಪಸ್ಥಿತರಿದ್ದರು. ಕ್ಯೂರಾ ಆಸ್ಪತ್ರೆಗಳಲ್ಲಿ ಹೊಸದಾಗಿ ಸ್ಥಾಪಿಸಲಾದ ಕ್ಯಾಥ್ಲ್ಯಾಬ್ ಸುಧಾರಿತ ಹೃದಯ ಆರೈಕೆಯನ್ನು ನೀಡಲು ವ್ಯವಸ್ಥೆಗೊಳಿಸಲಾಗಿದೆ. ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಸಮಗ್ರ ರೋಗ ನಿರ್ಣಯ ಮತ್ತು ಇತರೆ ಅಗತ್ಯ ಸೇವೆಗಳನ್ನು ನೀಡುತ್ತದೆ. ಕ್ಯೂರಾ ಆಸ್ಪತ್ರೆಗಳು ಮತ್ತು ಅಮ್ಮ ಕಾರ್ಡಿಯಾಕ್ ಕೇರ್ ಸೆಂಟರ್ನಲ್ಲಿ ಸುಧಾರಿತ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ನಿಖರ ಮತ್ತು ಕನಿಷ್ಠ ಆಕ್ರಮಣಕಾರಿ ಕಾರ್ಯವಿಧಾನಗಳನ್ನು ಒದಗಿಸುವುದನ್ನು ಖಚಿತಪಡಿಸುತ್ತದೆ. ತ್ವರಿತ ಚೇತರಿಕೆ, ಸಮಯ ಮತ್ತು ಉತ್ತಮ ರೋಗಿಯ ಸುಧಾರಿತ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಈ ಪ್ರಯತ್ನದಲ್ಲಿ ಅಮ್ಮ ಕಾರ್ಡಿಯಾಕ್ ಕೇರ್ ಜೊತೆ ಪಾಲುದಾರಿಕೆಗೆ ನಾವು ಉತ್ಸುಕರಾಗಿದ್ದೇವೆ ಎಂದು ಕ್ಯೂರಾ ಆಸ್ಪತ್ರೆಗಳ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಮತಿ ಶ್ವೇತಾ ಕೆ ಗೌಡ ಮತ್ತು ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ಸಿ ಹೇಳಿದರು. ಹೃದಯ ಆರೈಕೆಯ ಮಾನದಂಡಗಳನ್ನು ಹೆಚ್ಚಿಸುವುದು ಮತ್ತು ಸುಧಾರಿತ ಹೃದಯ ಚಿಕಿತ್ಸೆಯನ್ನು ಹೆಚ್ಚಿನ ಜನರಿಗೆ ಲಭ್ಯವಾಗುವಂತೆ ಮಾಡುವುದು ನಮ್ಮ ಉದ್ದೇಶವಾಗಿದೆ. ಈ ಕ್ಯಾಥ್ಲ್ಯಾಬ್ ಆರೋಗ್ಯ ರಕ್ಷಣೆಯಲ್ಲಿ ಶ್ರೇಷ್ಠತೆ ಮತ್ತು ನಾವೀನ್ಯತೆಗೆ ನಮ್ಮ ಬದ್ಧತೆ ಸಾಕ್ಷಿಯಾಗಿದೆ. ಅಮ್ಮ ಕಾರ್ಡಿಯಾಕ್ ಕೇರ್ ಮುಖ್ಯ ಹೃದ್ರೋಗ ತಜ್ಞ ಡಾಕ್ಟರ್ ಸಂದೀಪ್ ಎಂಸಿ ಮಾತನಾಡಿ, ಈ ಸಹಯೋಗವು ಉನ್ನತ ಶ್ರೇಣಿಯ ಹೃದಯ ಆರೈಕೆಯನ್ನ ಒದಗಿಸುವಲ್ಲಿ ನಮ್ಮ ಸಮರ್ಪಣೆಯನ್ನು ಒತ್ತಿ ಹೇಳುತ್ತದೆ. ಹೊಸ ಕ್ಯಾಥ್ಲ್ಯಾಬ್ ನಮ್ಮ ವೈದ್ಯಕೀಯ ತಂಡಗಳಿಗೆ ನಿಖರವಾದ ಪರಿಣಾಮಕಾರಿ ಚಿಕಿತ್ಸೆಗಳನ್ನು ನೀಡಲು ಅಧಿಕಾರ ನೀಡುತ್ತದೆ. ಅಂತಿಮವಾಗಿ ನಮ್ಮ ರೋಗಿಗಳ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಈ ಸಹಯೋಗವು ಹೃದಯ ಆರೋಗ್ಯ ರಕ್ಷಣೆಯಲ್ಲಿ ಗಮನಾರ್ಹ ಹೆಜ್ಜೆಯನ್ನ ಸೂಚಿಸುತ್ತದೆ. ಕ್ಯೂರಾ ಆಸ್ಪತ್ರೆಗಳು ಮತ್ತು ಅಮ್ಮ ಕಾರ್ಡಿಯಾಕ್ ಕೇರ್ ಬೆಂಗಳೂರಿನ ಆರೋಗ್ಯ ರಕ್ಷಣೆ ಜಾಗದಲ್ಲಿ ಗಣನೀಯ ಪರಿಣಾಮ ಬೀರಲು ಸಿದ್ಧವಾಗಿದೆ ಎಂದು ತಿಳಿಸಿದರು. ಇವತ್ತು ನಿಶ್ಚಲ್ ಮತ್ತು ಶ್ವೇತಾ ದಂಪತಿಗಳಿಂದ 2ನೇ ಹಾಸ್ಪಿಟ್ಲು ಕ್ಯೂರಾ ಅನ್ನೋ ಹೆಸರಲ್ಲಿ ಓಪನ್ ಆಗಿದೆ. ದೇವರಿಗೆ ಅತಿ ಹತ್ತಿರವಾದ ಒಂದು ಉದ್ಯೋಗ ಅಂತ ಹೇಳಿದರೆ ಅದು ಡಾಕ್ಟರ್ ವೃತ್ತಿ ಅಂತ ಅಂದ್ಕೊಳ್ತೀವಿ. ಹಾಗಾಗಿ ಶಾಸ್ತ್ರದಲ್ಲೂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳಿ ಡಾಕ್ಟ್ರನ್ನ ನಾರಾಯಣನಿಗೆ ಈಕ್ವಲೆಂಟ್ ಆಗಿ ಹೇಳ್ತಾರೆ. ಸೊ ಒಬ್ಬ ವ್ಯಕ್ತಿ ಹಸಿವು ಮತ್ತು ಪ್ರಾಣ ಇದೆರಡು ಅವನಿಗೆ ತುಂಬ ಇಂಪಾರ್ಟೆಂಟ್. ಆ ಪ್ರಾಣಕ್ಕೆ ಸಮಸ್ಯೆ ಆದಾಗ ಅವನು ಓಡಿ ಹೋಗೋದು ದೇವ್ರ ಹತ್ರ, ಆದರೂ ದೇವ್ರ ರೂಪದಲ್ಲಿ ಅವನಿಗೆ ಸಹಾಯ ಮಾಡೋದು ಡಾಕ್ಟರ್. ಸೊ ಇದೇ ಥರ ಇನ್ನೂ 8-10 ಹಾಸ್ಪಿಟ್ಲುಗಳು ಆಗಲಿ. ಕರ್ನಾಟಕದ ಜನತೆಗೆ ಡಾಕ್ಟರ್ ನಿಶ್ಚಲ ಅವರ ಫ್ಯಾಮಿಲಿಯಿಂದ ಇನ್ನೂ ವೈದ್ಯ ಸೇವೆ ಜಾಸ್ತಿ ಕೊಡುವಾಗಲಿ. ಇಲ್ಲಿ ಇವತ್ತು ಈಗಷ್ಟೇ ಹಾರ್ಟಿಗೆ ಸಂಬಂಧಪಟ್ಟ ಇದನ್ನು ಕ್ಯಾಟ್ ಲ್ಯಾಬನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ಇನ್ನು ಎಷ್ಟು ಹೃದ್ರೋಗಿಗಳಿಗೆ ಇದು ಸಹಾಯ ಆಗಲಿ. ಇಲ್ಲಿರೋ ಎಲ್ಲ ಫ್ಯಾಕಲ್ಟೀಸ್ಗಳು ಹ್ಯುಮ್ಯಾನಿಟಿ ಮತ್ತು ಕಂಪ್ಯಾಷನನ್ನು ಎಥಿಕ್ಸ್ ಮೇಲೆ ಕೆಲಸ ಮಾಡಲಿ. ಯಾಕೆ ಒಂದು ಹಾಸ್ಪಿಟ್ಲು ಟೆಂಪಲ್ಗಿಂತನೂ ತುಂಬ ನೀಡೆಡ್ ಏನು ಅಂದರೆ ಒಂದು ಸ್ಕೂಲು, ಒಂದು ಹಾಸ್ಪಿಟ್ಲು. ಸೊ ಪ್ರತಿ ಊರಿಗೂ ಇವರ ಹಾಸ್ಪಿಟ್ಲ್ ಸೇವೆಯಾಗಿ ನಮ್ಮ ಕರ್ನಾಟಕದ ಕಡು ಬಡವರಿಗೂ ಆ ವೈದ್ಯಕೀಯ ಸೇವೆ ತಲುಪಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಮೀಡಿಯಾ ಅವ್ರಿಗೆ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈ ಕ್ಯೂರಾ ಹಾಸ್ಪಿಟಲ್, so Dr. Nishal sir and Sweta madam is the founders and medical director. I congratulate them. ಯಾಕೆಂದರೆ ಆ್ಯಸ್ ಎ ಅಮ್ಮ ಕಾರ್ಡಿಯಾಕ್ ಕೇರ್ ಚೇರ್ಮನ್, ಆ್ಯಸ್ ಎ ಕಾರ್ಡಿಯಾಲಜಿಸ್ಟ್ ನಾನು ಏನು ಹೇಳ್ತೀನಿ ಅಂದರೆ, ಎಷ್ಟೋ ಕ್ಯಾಥ್ಲ್ಯಾಬ್ ಇದೆ. ಈಗ ಕ್ಯಾಥ್ಲ್ಯಾಬ್ ಇಲ್ಲಿನೂ ಶುರು ಮಾಡಿದ್ರು. ನಮ್ಮ ಉದ್ದೇಶ ಮೇನ್ ಉದ್ದೇಶ ಏನಂದರೆ, ಈಗ ಗುರುಜಿ ಅವರು, ಸ್ವಾಮಿ ಅವರು ಹೇಳಿದ್ದರು, ದ ಹ್ಯುಮ್ಯಾನಿಟಿ ಆ್ಯಂಡ್ ಎಥಿಕ್ಸ್ ಮಿಸ್ ಆಗ್ತಾ ಇದೆ. ಎಲ್ಲ ಕಡೆ ಕ್ಯಾಥ್ಲ್ಯಾಬ್ ಇದೆ, ಪ್ರೊಸೀಜರ್ಸ್ ಮಾಡ್ತಾಯಿದ್ರು. ಬಟ್ ನಾವೇನಂದರೆ ಮೇನ್ ಉದ್ದೇಶ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಅಂದರೆ ಈಗ ಮೊನ್ನೆ ನೋಡಿದ್ದೀವಿ, ನಾವು ಚಾಮರಾಜನಗರದಲ್ಲಿ ನೋಡಿದ್ದೀವಿ, 8 ವರ್ಷ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಕ್ಲಾಸಲ್ಲಿ. ಬೇರೆ ಏನಂದರೆ ಇವ್ರಿಗೆಲ್ಲ ಸ್ವಲ್ಪ ಜನ ಹತ್ರ ದುಡ್ಡು ಇರುತ್ತೆ, ಸ್ವಲ್ಪ ಜನ ಹತ್ರ ದುಡ್ಡು ಇರಲಿಲ್ಲ. ನಾವೇನಂದರೆ ಕ್ವಾಲಿಟಿ ಸರ್ವೀಸು, ಅದ್ರ ಜೊತೆಗೆ ಎಫೋರ್ಡಬಲ್ ಪ್ರೈಸ್. ಅಂದರೆ ಎಷ್ಟೋ ಜನ ದೊಡ್ಡ ಹಾಸ್ಪಿಟ್ಲ್ಗೆ, ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಬೇಕು, ಬಟ್ ದುಡ್ಡು ಏನಾದರೂ ಜಾಸ್ತಿ ಆಗುತ್ತಾ ಅಂತ ಅದು ನೆಗ್ಲೆಕ್ಟ್ ಮಾಡಿಬಿಟ್ಟು ಅದರಿಂದನೇ ತುಂಬ ಜೀವನ ಹೋಗ್ತಾ ಇದೆ. ರೋಡ್ ಮೇಲೇ
ಟೀ ಕುಡಿಯುವಾಗ ಟಿಫಿನ್ ತಿನ್ನುವಾಗ ಅಲ್ಲೇ ಸತ್ತೋಗ್ತಾ ಇದ್ರು ಜನ. ಅವ್ರಿಗೆಲ್ಲ ಏನಂದರೆ ಹಾಸ್ಪಿಟಲ್ ದೊಡ್ಡದಿದೆ, ಪ್ರೈವೇಟ್ ಇದೆ, ಜಾಸ್ತಿ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಎಫೋರ್ಡಬಲ್ ಪ್ರೈಸಸ್ಸಿಂದ ನಾವು ಆ್ಯಂಜಿಯೋಗ್ರಾಮ್ ಮಾಡ್ತೀವಿ. ಅಕಸ್ಮಾತ್ ಬ್ಲಾಕ್ ಏನಾದರೂ ಜಾಸ್ತಿ ಇದ್ದರೆ ಸ್ಟಂಟ್ ಹಾಕ್ತೀವಿ, ಮತ್ತು ಪೇಸ್ ಮೇಕರ್ ಅಂದರೆ ಹಾರ್ಟಲ್ಲಿ ಹೋಲ್ ಇದ್ರೇನು ನಾವು ಡಿವೈಸಸ್ಸಿಂದ ಕ್ಲೋಸ್ ಮಾಡ್ತೀವಿ. ಎವ್ರಿಥಿಂಗ್ ಲೇಟೆಸ್ಟ್ ಪ್ರೊಸೀಜರ್ ಎಲ್ಲ ಇದೆ. ಬಟ್ ಏನಂದರೆ ನಾವು ವಿತ್ ಆಲ್ ದ ಲವ್, ಪ್ಯಾಷನ್, ಎಥಿಕ್ಸ್, ಹ್ಯುಮ್ಯಾನಿಟಿಯಿಂದ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ ನಾವು. ಬಟ್ ಅದ್ರ ಜೊತೆಗೆ ಏನಂದರೆ ಈಗ ಅಕಸ್ಮಾತ್ ಏನಾದರೂ ಹಾರ್ಟ್ ಅಟ್ಯಾಕ್ ಏನಾದರೂ ಬಂದ್ರೇನು ನಮ್ಮ ಉದ್ದೇಶ ಮೇನ್ ಅಂದರೆ ಹಾರ್ಟ್ ಅಟ್ಯಾಕ್ ಬಂದರೆ ತುಂಬ ಹಾಸ್ಪಿಟಲ್ಸ್ ನೋಡಿರ್ತಾರೆ, ಇದು ದುಡ್ಡಿದ್ರೇ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ಅದಿಲ್ಲ, ನಾವು ಫಸ್ಟ್ ಪ್ರಯಾರಿಟಿ ಈಸ್ ಪೇಷಂಟ್ ಸೇವಿಂಗ್. ಸೊ ಅವ್ರ ಲೈಫ್ ಪ್ರಯಾರಿಟಿ ಈಸ್ ದ ಮೇನ್ ಪರ್ಸನ್. ಈಗ ಸ್ವಲ್ಪ ಜನ ಹತ್ರ ಇರುತ್ತೆ, ಸ್ವಲ್ಪ ಜನ ಇಲ್ಲ. ಬಟ್ ಏನಂದರೆ ನಾವು ಕ್ವಾಲಿಟಿ ಸರ್ವಿಸ್ ಕೊಟ್ಬಿಟ್ಟು ಎಲ್ಲರನ್ನೂ ಸೇವ್ ಮಾಡಬೇಕಂತ ನಮ್ಮ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಎಲ್ಲರೂ ಬೇಕು. ಸೊ ನಾವು 24/7 ಎಮರ್ಜೆನ್ಸಿ, ಕಾರ್ಡಿಯಾಲಜಿ, ಆಲ್ ದ ಸರ್ವಿಸಸ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಉಪಯೋಗಿಸ್ಬೋದು. ಸೊ ಹಿಂಗೊಂದು ಮೇಯ್ನ್ ಉದ್ದೇಶ ಏನಂದರೆ ತುಂಬ ಜನಕ್ಕೆ ಹಾರ್ಟ್ ಬಗ್ಗೆ ತುಂಬ ಡೌಟ್ಸ್ ಇರುತ್ತೆ. ಎಷ್ಟೆಷ್ಟು ಜನ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಇಲ್ಲಿ ಡಾಕ್ಟರ್ಸು, ಸ್ಟಾಫು ಮತ್ತು ಇಲ್ಲಿ ಎಂಟ್ರೆನ್ಸಿಂದ ಎಕ್ಸಿಟ್ವರೆಗೂ ಸ್ಟಾಫು ಅಂದರೆ ನರ್ಸಿಂಗ್ ಸ್ಟಾಫ್ ಆಗಲಿ, ಇಲ್ಲ ಅಂದರೆ ಕಾರ್ಡಿಯಾಲಜಿಸ್ಟ್ ಆಗಲಿ, ಇಲ್ಲ ಅಂದರೆ ಬೇರೆ ಫಿಸಿಷಿಯನ್ಸ್ ಆಗಲಿ, ಎಲ್ಲರೂ ಡಾಕ್ಟರ್ಸ್ ಏನಂದರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ಜನ ಒಂದು 10 ಡೌಟ್ ಇದ್ದರೆ ಡಾಕ್ಟರ್ನ 1-2 ಡೌಟ್ ಕೇಳಿಬಿಟ್ಟು ಮಿಕ್ಕಿದೆಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ರಾಂಗ್ ಪಾತ್ವೇದಲ್ಲಿ ಹೋಗ್ಬಿಟ್ಟು ಅವರೇ ಹಾಲು ಮಾಡಿಸ್ಕೊತಾರೆ. ಅದರಿಂದ ಏನಂದರೆ ಇಲ್ಲಿ ಡಾಕ್ಟರ್ಸ್ ಎಲ್ಲ ಏನಂದರೆ ಫಸ್ಟ್ ಮೇಯ್ನ್ ಥಿಂಗ್ ಏನಂದರೆ 10 ಇಲ್ಲ 20 ಪ್ರಶ್ನೆ ಇದ್ರೇನು ನಾವು ಎಲ್ಲ ಹೇಳ್ಕೊಡ್ತೀವಿ ಹೆಂಗಿರಬೇಕು ಏನು ಅಂತ. ಸೊ ಕೈಂಡ್ಲಿ ಯುಟಿಲೈಸ್ ದಿಸ್ ಆಪರ್ಚುನಿಟಿ. ಈಗ ಕ್ಯೂರಾ ಹಾಸ್ಪಿಟಲ್ಸ್ 24/7 ಕಾರ್ಡಿಯಾಲಜಿ ಪ್ರೊಸೀಜರ್ಸ್ ನಾವು ಅಟ್ ಎಫೋರ್ಡಬಲ್ ಪ್ರೈಸ್ ವಿತ್ ಹ್ಯುಮ್ಯಾನಿಟಿ, ಎಥಿಕ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಧನ್ಯವಾದಗಳು. ಥ್ಯಾಂಕ್ ಯು.